ಓಕೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗಳು. ಸೊ ಇವತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 3ನೇ ಕ್ಲಾಸಸ್ ನಡೀತಾ ಇದೆ. ಸೊ ನಿನ್ನೆ ಕಂಪ್ಲೀಟ್ ಆಗಿ ಎಲ್ಲ 8 ಥಿಯರಿಗಳನ್ನು ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಬೈ ದ ಡಿಫಾಲ್ಟ್ ಏನಾಯ್ತು, ಸೊ ನಮ್ಮ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಸೊ ಈ ಉಳಿದ 4 ಥಿಯರಿಗಳು ಬರಲೇ ಇಲ್ಲ. ಹೌದಾ, ರಸಲ್ಸ್ ಥಿಯರಿ ಬಂದಿದೆ, ನಮ್ಮ ಹೋಲ್ಸ್ ಸೂಪರ್ನೋವಾ ಥಿಯರಿ ಬರಲಿಲ್ಲ. ಸೊ ಹಾಗಾಗಿ ಈಗ ಈ 3 ಥಿಯರಿಗಳನ್ನ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ ಒಂದು ಸ್ಪೆಷಲ್ ಕ್ಲಾಸ್ ಆಗಿ ಮಾಡೋದು. ಸೊ ಇವತ್ತು ನಡೀತಾ ಇರೋದು ಇವತ್ತು ನಡೀತಾ ಇರೋದು ಸೊ ನಮ್ಮ 6ನೇ ಥಿಯರಿಯ ಬಗ್ಗೆ, ಹೋಲ್ಸ್ ಸೂಪರ್ನೋವಾ ಥಿಯರಿ ಬಗ್ಗೆ. ಓಕೆನಾ. ಸೊ ಹಾಗಾದ್ರೆ ನಿನ್ನೆ ಕ್ಲಾಸಸ್ನ ಯಾರು ನೋಡಿಲ್ವೋ ನೋಡಿ, ಸೊ ಮೊನ್ನೆ ಕ್ಲಾಸಸ್ನ ಯಾರು ನೋಡಿಲ್ವೋ ನೋಡಿ. ಯಾಕಂದ್ರೆ ನೇರವಾಗಿ ಒಂದೇ ಸರಿ ಬಂದ್ರೆ ಅರ್ಥ ಆಗದೆ ಇರುವಂತ ಕ್ಲಾಸಸ್, ಯಾಕಂದ್ರೆ ಬೈ ಥ್ರೂ ದ ಕನೆಕ್ಷನ್ಸ್ ಕ್ಲಾಸಸ್ ಇರ್ತದೆ. ಆ ಒಂದು ಕನೆಕ್ಟಿವಿಟಿ ತಪ್ಪಿದ್ರೆ ಸಾಕು, ಕ್ಲಾಸಸ್ ಅಲ್ಲಿ ಏನ್ ಫಾಲ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಓಕೆನಾ. ಸೊ ಹಾಗಾದ್ರೆ ಹೋಲ್ಸ್ ಸೂಪರ್ನೋವಾ ಥಿಯರಿ ಸರ್, ಫಸ್ಟ್ ಆಫ್ ಆಲ್ ನೋಡಿ, ನೇರವಾಗಿ ಬಂದವರಿಗೆ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ಈ ಥಿಯರಿಗಳು ಯಾವುದಕ್ಕೋಸ್ಕರ ಓದ್ತಿದೀವಿ ಅನ್ನೋದೇ ಗೊತ್ತಿಲ್ಲ. ಹೌದಾ, ಅದೇ ಬೈ ಥ್ರೂ ದ ಡಿಫಾಲ್ಟ್. ಸೊ ನೀವು ನೇರವಾಗಿ ಫಸ್ಟ್ ಕ್ಲಾಸಸ್ನ ನೋಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಯಾವ್ದ್ರ ಬಗ್ಗೆ ಏನಕ್ಕೆ ಹೇಳ್ತಿದೀವಿ ಅನ್ನೋದನ್ನ. ಓಕೆನಾ. ಸೊ ಹೊಸದಾಗಿ ಯಾರಾದ್ರೂ ಚಾನಲ್ ಬಂದಿದ್ರೆ ಅವರು ಲೈಕ್, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ಸ್ ಮಾಡಿ. ಓಕೆನಾ. ಹಾಗಾದ್ರೆ ಹೋಲ್ಸ್ ಸೂಪರ್ನೋವಾ ಥಿಯರಿ, ಸೊ ಇದು ಕೂಡ ಭೂಮಿಯ ಉಗಮನದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ನಿನ್ನೆ. ಸೊ ಹಾಗಾಗಿ ಇದನ್ನು ಕೂಡ ಭೂಮಿಯ ಬ್ರಹ್ಮಾಂಡದ ಉಗಮ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೌದಾ, ಹೋಲ್ಸ್ ಅನ್ನೋರ ಬಗ್ಗೆ ಹೋಲ್ಸ್ ಅನ್ನೋರು ಹೇಳ್ತಾರೆ. 6ನೇ ಥಿಯರಿಯಲ್ಲಿ ಹೋಲ್ಸ್ ಅವರು ಅಮೆರಿಕದ ಒಂದು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಕೇಳಿದ್ರ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಅಮೆರಿಕದ ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಮ್ಯಾಥಮೆಟಿಷಿಯನ್ ಆಗಿರ್ತಾರೆ. ಏನಾಗಿರ್ತಾರೆ? ಮ್ಯಾಥಮೆಟಿಷಿಯನ್ ಟೀಚರ್ ಆಗಿರ್ತಾರೆ. ಸೊ 1946ರ ಆಸ್ಪಾಸ್ನಲ್ಲಿ ಇವರು ಇದ್ರ ಬಗ್ಗೆ ಇಂಟ್ರಡಕ್ಷನ್ ಅಲ್ಲಿ ಹೇಳ್ತಾರೆ. ಸೊ ಇವರು ಒಂದು ಬುಕ್ ಅನ್ನ ಬರೀತಾರೆ, ಆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಒಂದು ಬುಕ್ ಅನ್ನ ಬರೀತಾರೆ. ಆ ಬುಕ್ ಅಲ್ಲಿ ಒಂದು ಎಸ್ಸೆ ಬರೆದಿರ್ತಾರೆ. ಏನ್ ಬರೆದಿರ್ತಾರಪ್ಪ ಅಂದ್ರ, ಸೊ ನೇಚರ್ ಆಫ್ ವರ್ಲ್ಡ್ ಅಂತ ಒಂದು ಇದನ್ನ ಕಾನ್ಸೆಪ್ಟ್ ಅಲ್ಲಿ ಎಸ್ಸೆನ ಬರೀತಾರೆ. ಆವಾಗ ಹೇಳ್ತಾರೆ ಭೂಮಿ ಬ್ರಹ್ಮಾಂಡ ಹೆಂಗ್ ಹುಟ್ಟುವಂತು ಅಂತ. ಅದ್ರ ಮೇಲೆನೆ ಈ ಕಾನ್ಸೆಪ್ಟ್ ಅವ್ರು ಹಿಂಗ್ ಹುಟ್ಟಿತ್ತು ಭೂಮಿ ಅಂತ ಹೇಳ್ತಾರೆ. ಹಾಗಾದ್ರೆ ಅದರಲ್ಲಿ ಏನ್ ಹೇಳ್ತಾರೆ ಹೋಲ್ಸ್ ಸೂಪರ್ನೋವಾ ಥಿಯರಿಲಿ, ಮುಂದೆ ಅದು ಕೂಡ ಯಾಕೆ ಫೇಲ್ ಆಗುತ್ತೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಹೋಲ್ಸ್ ಸೂಪರ್ನೋವಾ ಥಿಯರಿಯ ಪ್ರಕಾರ ರಸಲ್ ಅವರ ಕಾನ್ಸೆಪ್ಟ್ ಏನಿತ್ತು ಸೇಮ್ ಅದೇ ತರ ಆಗುತ್ತೆ. ಏನಿರುತ್ತೆ? ಸೊ ಬ್ರಹ್ಮಾಂಡದಲ್ಲಿ ಒಂದು ಪ್ರೀ ಎಕ್ಸಿಸ್ಟಿಂಗ್ ಆಗಿ ಮೊದಲೇ ಒಂದು ಪ್ರೋಟೋಸನ್ ಇತ್ತು, ಮೊದಲೇ ಒಂದು ಸನ್ ಇತ್ತು. ಆ ಸನ್ನನ್ನ ನಾವ್ ಏನಂದ್ವಿ? ಪ್ರೋಟೋಸನ್ ಅಂತ ಕರೆದ್ವಿ ಅಂತ ಹೇಳ್ತಾರೆ. ಯಾರು? ಸೊ ನಮ್ಮ ಹೋಲ್ಸ್ ಅವರು. ತದನಂತರ ಒಂದು ಕಂಪೇನಿಯನ್ ಸ್ಟಾರ್ ಕೂಡ ಇತ್ತು. ಅದು ಎಲ್ಲಿತ್ತು, ಹೆಂಗಿತ್ತು, ಏನಿತ್ತೋ ಗೊತ್ತಿಲ್ಲ. ಅದು ಒಂದು ಏನಿತ್ತು? ಒಂದು ಕಂಪೇನಿಯನ್ ಸ್ಟಾರ್. ಕಂಪೇನಿಯನ್ ಸ್ಟಾರ್ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರೇ ಕೊಟ್ರು, ಸುಮ್ಮನೆ ಕಂಪೇನಿಯನ್ ಸ್ಟಾರ್ ಅಂತ ಒಂದು ಸ್ಟಾರಿಗೆ ಹೆಸರು ಕೊಟ್ರು. ಈ ಕಂಪೇನಿಯನ್ ಸ್ಟಾರ್ ಅಂತ ಕೆಲವೊಂದು ಬುಕ್ಗಳಲ್ಲಿದೆ, ಕೆಲವೊಂದು ಬುಕ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ಸ್ಟಾರ್ ಅಂತ ಇದೆ. ಹೌದಾ, ಇಂಟ್ರೊಡ್ಯೂಸಿಂಗ್ ಸ್ಟಾರ್ ಅಂತಾನೂ ಇದೆ. ಸೊ ಎರಡು ಒಂದೇ, ಕಂಪೇನಿಯನ್ ಸ್ಟಾರ್, ಇಂಟ್ರೊಡ್ಯೂಸಿಂಗ್ ಸ್ಟಾರ್ ಅಂತ ಅಂತೀವಿ. ಸೊ ಏನಾಗುತ್ತಪ್ಪ ಅಂದ್ರೆ, ಕಂಪೇನಿಯನ್ ಸ್ಟಾರ್ ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿತ್ತು. ಸೊ ಪ್ರೋಟೋಸನ್ ಕೂಡ ಬ್ರಹ್ಮಾಂಡದ ಯಾವುದೋ ಒಂದು ಮೂಲೆಯಲ್ಲಿತ್ತು. ಹಾಗಾದ್ರೆ ಈ ಕಂಪೇನಿಯನ್ ಸ್ಟಾರ್ ಯಾವುದರಿಂದ ಫಿಲ್ ಆಗಿತ್ತು ಅಪ್ಪ ಅಂದ್ರೆ ಧೂಳು. ಹೌದಾ, ಧೂಳು ಅನಿಲಗಳಿಂದ ತುಂಬಿತ್ತು ಅಂತ ಹೇಳ್ತಾರೆ. ಕಂಪೇನಿಯನ್ ಸ್ಟಾರ್ ಯಾವುದರಿಂದ ಮಾಡಲ್ಪಟ್ಟಿತ್ತು? ಧೂಳು ಮತ್ತು ಅನಿಲಗಳಿಂದ ಮಾಡಲ್ಪಟ್ಟಿತ್ತು. ಆದ್ರೆ ಇದು ಹೆಂಗಿತ್ತಪ್ಪ ಅಂದ್ರೆ ಹೈಯೆಸ್ಟ್ ಇದಕ್ಕೆ ಗ್ರಾವಿಟಿ ಇತ್ತು, ಮೀನ್ಸ್ ಗುರುತ್ವಾಕರ್ಷಣ ಬಲ ಇತ್ತು. ಹೌದಾ, ಇದ್ರದ್ದು ಸೈಜು ಅತ್ಯಂತ ದೊಡ್ಡದಾಗಿತ್ತು. ಹೌದಾ, ಇದರ ಆಕಾರ, ಶೇಪು ಅನ್ಬಿಲಿವೇಬಲ್ ಆಗಿತ್ತು. ಸೊ ಧೂಳು ಅನಿಲಗಳಿಂದ ಕೂಡಿರ್ತಕ್ಕಂಥ ಕಂಪೇನಿಯನ್ ಸ್ಟಾರು ಸೊ ಹಿಂಗಿತ್ತು. ಆಸ್ ಕಂಪೇರ್ ಟು ದ ಪ್ರೋಟೋಸನ್ನಿಗೆ ಕಂಪೇರ್ ಮಾಡಿದ್ರೆ ಇದು ಭಯಂಕರ ದೊಡ್ಡದಾಗಿತ್ತು. ಗೊತ್ತಾಗ್ತಿದ್ಯಾ? ಸೊ ಇವಾಗ ಏನಾಗುತ್ತೆ, ಇದು ಏನಾಗುತ್ತಪ್ಪ ಅಂದ್ರೆ, ಇದು ಧೂಳು ಅನಿಲಗಳಿಂದ ತುಂಬಿಕೊಂಡಿತ್ತಲ್ಲ, ಹಲವಾರು ಅನಿಲಗಳು ಇದ್ರೊಳಗಿದ್ವು. ಸೊ ಹಂಗಾಗಿ ಹಲವಾರು ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಹಲವಾರು ಅನಿಲಗಳಿದ್ವು. ಈ ಅನಿಲಗಳ ಒಳಪಟ್ಟಿರೋದ್ರಿಂದಾಗಿ ಇವುಗಳ ಮಧ್ಯೆ ಏನಾಗ್ತದೆ? ನ್ಯೂಕ್ಲಿಯರ್ ಇಟ್ರಿಗೇಷನ್ ಆಗ್ತದೆ. ನ್ಯೂಕ್ಲಿಯರ್ ಇಟ್ರಿಗೇಷನ್ ಮೀನ್ಸ್ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಏನಾಗ್ತದ್ರಿ? ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತದೆ. ಓಕೆನಾ, ರಿಯಾಕ್ಷನ್ ಆಗ್ತದೆ. ಇದು ಸುಮ್ಮನೆ ಹಿಂಗ ಬರ್ದಿದ್ದು, ಉದ್ದಕ್ಕೆಲ್ಲಿ ಬರ್ಕೊಂತ ಹೋಗ್ಲಿ ಅಂತ. ಓಕೆನಾ, ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಯಾವಾಗ ಕೆಮಿಕಲ್ ರಿಯಾಕ್ಷನ್ ಆಗುತ್ತೋ ಆ ಕಂಪೇನಿಯನ್ ಸ್ಟಾರ್ ಏನಾಗ್ತದೆ?
ಫ್ಯೂಲ್ ಎಕ್ಸ್ಪೋರ್ಟ್ ಆಗ್ತದೆ, ಆ ಸ್ಫೋಟಕ ಆಗುತ್ತೆ. ಈ ಕಂಪೇನಿಯನ್ ಸ್ಟಾರ್ ಅಲ್ಲಿರ್ತಕ್ಕಂಥ ಅನಿಲಗಳ ಅಣುಗಳು ಅಥವಾ ಧೂಳಿನ ಕಣಗಳು ಏನಾಗ್ತದೆ, ಛಿದ್ರವಾಗಿ ಸ್ಫೋಟ ಆಗ್ತದೆ. ಯಾವಾಗ ಛಿದ್ರ ಸ್ಫೋಟ ಆಗಿ ಎಲ್ಲ ಹೊರಗೆ ಬರ್ತಾವೋ ಅವಾಗ ಕಂಪೇನಿಯನ್ ಸ್ಟಾರ್ ಅಂತ ಚಿತ್ರನ. ಓಕೆನಾ? ಯಾವಾಗ ಕಂಪೇನಿಯನ್ ಸ್ಟಾರು ಸಂಪೂರ್ಣವಾಗಿ ಸ್ಫೋಟ ಆಗಿ ಹಾಳಾಗುತ್ತೋ ಆ ಉಳಿದ ಅಣುಗಳು, ಕಣಗಳು, ಧೂಳಿನ ಕಣಗಳು ಏನ್ ಮಾಡ್ತವೆ, ಅವು ಮುಂದೆ ಬ್ರಹ್ಮಾಂಡದಲ್ಲಿ ತೇಲಾಡ್ತಾ ಇರ್ತವೆ. ಅದರೊಳಗಿಂದೇ ಒಂದಿಷ್ಟು ಅಣುಗಳು ನಮ್ಮ ಪ್ರೋಟೋಸ್ ಅನ್ನು ನಮ್ಮ ಸೂರ್ಯನ ಆಸ್ಪಾಸ್ನಲ್ಲಿ ಬಂದಾಗ ಈ ಸೂರ್ಯನ ಗುರುತ್ವಾಕರ್ಷಣ ಬಲಕ್ಕೆ ಒಳಪಟ್ಟು, ಈ ಸೂರ್ಯನ ಗುರುತ್ವಾಕರ್ಷಣ ಬಲದ ಕಕ್ಷೆಗೆ ಒಳಪಟ್ಟು ಈ ಸೂರ್ಯನ ಸುತ್ತ ಒಂದು ಸುತ್ತಲಿಕ್ಕೆ ಶುರು ಮಾಡ್ತಾವ. ಹೌದಾ? ಸೊ ಯಾವಾಗ ಸೂರ್ಯನ ಸುತ್ತ ಸುತ್ತಲಿಕ್ಕೆ ಶುರು ಮಾಡ್ತಾವೋ ಅವುಗಳು ಏನ್ ಮಾಡ್ತವೆ, ಒಂದಕ್ಕೊಂದು ಬರ್ತಾ ಕಂಡೆನ್ಸೇಷನ್ ಆಗ್ತಾವ, ಗಟ್ಟಿ ಆಗ್ಲಿಕ್ಕೆ ಶುರು ಮಾಡ್ತಾವ. ಕಾಲಕ್ರಮೇಣವಾಗಿ ಅವುಗಳು ಸೂರ್ಯನ ಸುತ್ತ ಸುತ್ತಕೊಂತ ಗಟ್ಟಿ ಆಗ್ಲಿಕ್ಕೆ ಶುರು ಆಗ್ತಾವ. ಯಾವ್ಯಾವ ಗಟ್ಟಿ ಆದವು ಅವು ಹೆವಿ ಪ್ಲಾನೆಟ್ಗಳಾದವು. ಯಾವ್ಯಾವ ಧೂಳಿನ ಕಣಗಳಿಂದನೇ ನಾರ್ಮಲ್ ಆಗಿದ್ವು ಅವುಗಳು ಏನಾಗಿದ್ವು, ಗ್ಯಾಸಿಯಸ್ ಪ್ಲಾನೆಟ್ಗಳಾದವು, ಅನಿಲಗಳ ಗ್ರಹಗಳಾದವು. ಭೂಮಿಯನ್ನು ಒಳಪಟ್ಟ ಗ್ರಹಗಳು ಭೂಮಿಯನ್ನು ಒಳಪಟ್ಟ ಗ್ರಹಗಳಾದವು. ಅವುಗಳ ಸುತ್ತಮುತ್ತ ಸಣ್ಣ ಪುಟ್ಟ ಅಣುಗಳಿಂದ ಇದ್ದಂಥದ್ದು. ಅಣು ಅಂದ್ರೆ ಇಷ್ಟು ಇರಲ್ರಿ, ದೊಡ್ಡದೇ ಇರ್ತಾವ. ಓಕೆನಾ? ಸೊ ಅವುಗಳನ್ನ ಒಳಪಟ್ಟದ್ದು ಅವುಗಳು ಸ್ಯಾಟಲೈಟ್ಗಳಾದವು, ಉಪಗ್ರಹಗಳಾದವು ಅಂತ ಹೇಳ್ತಾರೆ. ಯಾರು? ನಮ್ಮ ಹೋಲ್ಸ್ ಅವ್ರು. ಸೊ ಇದು ಏನಂದ್ರು, ಮೊದಲು ಒಂದು ಕಂಪೇನಿಯನ್ ಸ್ಟಾರ್ ಇತ್ತು, ಅದು ಧೂಳು ಮತ್ತು ಅನಿಲಗಳಿಂದ ತುಂಬಿತ್ತು. ಆಸ್ ಕಂಪೇರ್ ಟು ದ ಪ್ರೋಟೋಸನ್ಗೆ ಕಂಪೇರ್ ಮಾಡಿದ್ರೆ ಹೆವಿ ಗ್ರಾವಿಟಿ ಸೈಜು ಶೇಪು ಇತ್ತು. ಯಾವಾಗ ಒಂದ್ ದಿನ ಕೆಮಿಕಲ್ ರಿಯಾಕ್ಷನ್ ಆಗಿ ಒಳಗೊಂದ್ಸರಿ ಡುಮ್ ಅಂದೇಳಿ ಅದು ಹಾಳಾಯ್ತು. ಹಾಳಾದ್ಮೇಲೆ ಸ್ಫೋಟಕವಾದ ಮೇಲೆ ಅದರ ಅಣು ಕಣಗಳು ಪ್ರೋಟೋಸನ್ನಿನ ಸುತ್ತಮುತ್ತ ಗುರುತ್ವಾಕರ್ಷಣ ಬಲಕ್ಕೆ ಒಳಪಟ್ಟು ಅವುಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಸುತ್ತುವಾಗ ಮುಂದೆ ಒಂದಿನ ಕಂಡೆನ್ಸೇಷನ್ ಆಗಿ ಅವುಗಳು ಗಟ್ಟಿಯಾಗಿ ಅವುಗಳ ಮುಂದೆ ಏನಾಗ್ತದೆ, ಸೊ ಗ್ರಹಗಳಾದವು. ಆ ಗ್ರಹಗಳ ಸುತ್ತಮುತ್ತ ಸಣ್ಣ ಪುಟ್ಟ ಅಣುಗಳು ತಿರುಗಾಡ್ಲಿಕ್ಕೆ ಸುತ್ತ ಅವು ಪ್ಲಾನೆಟ್ಗಳಾದವು ಅಂತ ಹೇಳ್ತಾರೆ. ಹಾಗಾದ್ರೆ 9 ಗ್ರಹಗಳಾದವು ಅಂತ ಹೇಳಿದ್ರು ಅವರು. ಹೌದಾ? ಇದು ಏನಾಯ್ತ್ರಿ, ನಮ್ಮ ಹೋಲ್ಸ್ ಸೂಪರ್ನೋವಾ ಥಿಯರಿ ಆಯ್ತು. ಸೊ ಸೂಪರ್ನೋವಾ ಮೀನ್ಸ್ ಸೂಪರ್ ಆಗಿ ಎಕ್ಸ್ಪೋಸ್ ಆಗ್ತದೆ, ಒಂದು ಎಕ್ಸ್ಪ್ಲೋಡ್ ಆಗ್ತದೆ. ಓಕೆನಾ? ಸೊ ತದನಂತರ ಏನಾಗ್ತದೆ, ಸೊ ಯಾಕೆ ಫೇಲ್ ಆಗುತ್ತಪ್ಪ ಅಂದ್ರ ಅವರು ಕೂಡ ಫೇಲ್ ಆಗ್ತಾರೆ. ನಮ್ಮ ಕಂಪೇನಿಯನ್ ಸ್ಟಾರ್ ಎಲ್ಲಿಂದ ಬಂತು ಅಂತ ಹೇಳಿದಾಗ ಅವರು ಕೂಡ ಫೇಲ್ ಆಗ್ತಾರೆ. ತದನಂತರ ಸೊ ಮುಂದೆ ಸೈಂಟಿಸ್ಟ್ಗಳು ಹೇಳ್ತಾರೆ, ಕಂಪೇನಿಯನ್ ಸ್ಟಾರ್ ಸ್ಫೋಟಕವಾದ ಮೇಲೆ ಮುಂದೆ ಅದರದ್ದು ಕಣಗಳು ಅಷ್ಟೇ ಯಾಕದು, ಮುಂದೆ ಅದು ಎಲ್ಲಿಗೆ ಹೋಯ್ತು, ಫೇಲ್ ಆದ್ರು. ತದನಂತರ ಇದು 9 ಗ್ರಹಗಳಾಕದ್ವಪ್ಪ, ಒಂದ್ 50-500 ಆಗ್ಬೇಕಿತ್ತಲ್ಲ. ಕಂಪೇನಿಯನ್ ಸ್ಟಾರ್ ಎಂತ ದೊಡ್ಡದಿತ್ತು, ಬ್ರಹ್ಮಾಂಡದಾಗ ಎಣಸ್ಕೋತ್ ಕೂತ್ರೆ ಬರೀ 9 ಅದು ಗ್ರಹಗಳು, ಇನ್ನ ಯಾಕೆ ಆಗ್ಲಿಲ್ಲ? ಹೌದಾ? ಸೊ ಹಿಂಗಿದ್ದಾಗ ಫೇಲ್ ಆಯ್ತು ಥಿಯರಿ. ಹಂಗಾಗಿ ಇದು ಇಲ್ಲಿಗೆ ನಿಂತು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡುವಲ್ಲಿ ಮುಂದೆ ಇಳಿಲಿಲ್ಲ. ಹಂಗಾಗಿ ಇದು ಇಲ್ಲಿಗೆ ಮುಗೀತು. ಮುಂದೆ ಇದೇ ಕಾನ್ಸೆಪ್ಟ್ ನ ಇಟ್ಕೊಂಡು ಆ ಬ್ರಹ್ಮಾಂಡದಲ್ಲಿ ಎಕ್ಸ್ಪ್ಲೋಸ್ ಆಗ್ತದೆ, ಈ ರೌಂಡ್ ಸುತ್ತುತ್ತದೆ. ಈ ಹಾರ್ಡ್ ಡಿಸ್ಕ್ ಅಂತೀನಿ ನೋಡಿ, ರೌಂಡ್ ದಾಗ ಒಂದು ಡಿಸ್ಕ್ ಫಾರ್ಮೇಶನ್ಸ್ ಏನ್ ಫಾರ್ಮೇಶನ್ ಆಗ್ತಿದೆ, ಈ ಸುತ್ತ ಸೂರ್ಯನ ಸುತ್ತ ಹೆಂಗ್ ಸುತ್ತಕೊಂತಿದ್ದಾವೆ, ಇದೇ ಕಾನ್ಸೆಪ್ಟ್ ಮೇಲೆ ಮುಂದೆ ನಮ್ಮ ಗುರುಗಳೊಬ್ರು ಬರ್ತಾರೆ, ಸ್ಮಿತ್ ಇಂಟರ್ಸ್ಟೆಲ್ಲರ್ ಥಿಯರಿನ ಇಟ್ಕೊಂಡು. ಸ್ಮಿತ್ ಅವ್ರು ಬರ್ತಾರೆ. ಹೌದಾ? ಈ ಸ್ಮಿತ್ ಅವ್ರು ಏನ್ ಹೇಳ್ತಾರೆ ನೋಡೋಣ. ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ? ಡೌಟ್ ಇರೋರು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಅರೈಸ್ ಮಾಡಿ. ಈ ಕ್ಲಾಸ್ ಇಲ್ಲ ಮುಂದಿನ ಕ್ಲಾಸಸ್ ಹೇಳ್ತೀನಿ. ಓಕೆನಾ? ನಿಮ್ಮ ಕಮೆಂಟ್ ಸೆಕ್ಷನ್ಸ್ ನೋಡಕ್ ಆಗ್ತಿಲ್ಲ, ಯಾಕಂದ್ರೆ ನಾವು ಲೈವ್ ಇಲ್ಲ. ಓಕೆನಾ? ನಮ್ ಕಡೆ ಅದು ಫೆಸಿಲಿಟೀಸ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕ್ಲಾಸಸ್ ಬರ್ತಿದ್ಯಾ, ಅಪ್ಲೋಡ್ ಆಗ್ತಿದ್ಯಾ, ಕೇಳ್ತಿದ್ದೀರಾ, ಇಷ್ಟ ಆಗ್ತಿದ್ಯಾ, ಒಂದ್ ಸಣ್ಣದ್ ಲೈಕ್, ಒಂದ್ ಸಣ್ಣದಾಗಿ ಸಬ್ಸ್ಕ್ರೈಬ್. ಓಕೆನಾ? ಇಷ್ಟ ಇದ್ರೆ ಮುಂದಿನವ್ರಿಗೆ ಹೇಳಿ, ಕಷ್ಟ ಆದ್ರೂ ಕೂಡ ಹೇಳಿ, ಯಾಕಂದ್ರೆ ನಮಗ್ ಖುಷಿ ಆಗುತ್ತೆ. ಓಕೆನಾ? ಆಳಕಿಸ್ಲಾ? ಡಸ್ಟ್ ಹಸಿ ಇರೋ ಕಾರಣ ಒಂದ್ಸರಿ ಒಣ ಬಟ್ಟೆಯಿಂದ ಒರೆಸಿ ಅಂತ ಅರ್ಥ. ನೆಕ್ಸ್ಟ್ ಇನ್ನು 7ನೇದಾಗಿ ಸ್ಮಿತ್ ಇಂಟರ್ಸ್ಟೆಲ್ಲರ್ ಥಿಯರಿ ಅಂತ ಬರ್ತೀವಿ. ಹಾಗಾದ್ರೆ ಸ್ಮಿತ್ ಇಂಟರ್ಸ್ಟೆರಿಯಲ್ ಥಿಯರಿಲಿ ಏನಾಗ್ತದೆ, 7ನೇ ಥಿಯರಿ ಸ್ಮಿತ್ ಇಂಟರ್ಸ್ಟೆರಿಯಲ್ ಥಿಯರಿಲಿ. ಸೊ ಇವರು ರಷ್ಯನ್ ಸೈಂಟಿಸ್ಟ್ ಆಗಿರ್ತಾರೆ. ಸೊ ಇವರು ಈ ಹೋಲ್ಸ್ ಕಾನ್ಸೆಪ್ಟ್ ನ ಮುಂದೆ ಕಂಟಿನ್ಯೂ ಮಾಡಕ್ ಹೋಗ್ತಾರೆ. ಬಟ್ ಇವರು ಹೊಸದಾಗಿ ಏನೋ ಹೇಳಿಬಿಡ್ತಾರೆ. ಯಾವಾಗ ಏನ್ ಹಿಡಿದು ಎಲ್ಲರೂ ನೋಡಾಕತ್ತೀವಿ ಕಂಪೇನಿಯನ್ ಸ್ಟಾರ್ ಅಂತಾನೆ ತರಾಗತ್ತಾರ. ಈ ಕಂಪೇನಿಯನ್ ಸ್ಟಾರ್ ಒಂದೇ ಐತಾ? 1946ನೇ ಇಸ್ವಿಗೆ ಸೈಂಟಿಸ್ಟ್ ಹೋಲ್ಸ್ ಅವರು ಸೂಪರ್ನೋವಾ ಥಿಯರಿ ಕೊಟ್ಟಿದ್ದಾರೆ. ಅಲ್ಲಿ ಮಟ್ಟ ಜನರಿಗೆ ಗ್ಯಾಲಕ್ಸಿಗಳೇ ಗೊತ್ತಿರ್ಲಿಲ್ವಾ? ಎಲ್ಲರಿಗೂ ಗ್ಯಾಲಕ್ಸಿಗಳು ಗೊತ್ತಿತ್ತು, ಗ್ಯಾಲಕ್ಸಿಗಳ ಬಗ್ಗೆ ಮಾತೇ ಆಡ್ತಿಲ್ಲ. ಈ ಗ್ಯಾಲಕ್ಸಿಗಳು ಎಲ್ಲೋದು? ಹಿಂಗಂದಾಗ ನಮ್ಮ ಮುಂದಿನ ಸ್ಮಿತ್ ಅವರು ಸಂಪೂರ್ಣವಾಗಿ ಕಾನ್ಸೆಪ್ಟ್ ನ ಹೊಸದಾಗಿ ತರ್ತಾರೆ. ಏನ್ ತರ್ತಾರೆ? ಇಡೀ ಬ್ರಹ್ಮಾಂಡದಲ್ಲಿ ಇವ್ರೇನ್ ಹೇಳ್ತಾರೆ ನೋಡಿ, ಸ್ಮಿತ್ ಅವರು, ಇಡೀ ಬ್ರಹ್ಮಾಂಡ ಒಂದು ಧೂಳು ಅಣು ಕಣುಗಳಿಂದ ತುಂಬಿಕೊಂಡಿದೆ.
ಇಡೀ ಬ್ರಹ್ಮಾಂಡ ಹೆಂಗಾಗಿದೆ, ಧೂಳು ಅಣು ಕಣುಗಳಿಂದ ತುಂಬಿಕೊಂಡಿದೆ. ಇದು ಬ್ರಹ್ಮಾಂಡ ಅನ್ಕಲಿ, ಇದನ್ನ ಬ್ರಹ್ಮಾಂಡ ಅಂತಾರೆ. ಆದ್ರೆ ಸ್ಮಿತ್ ಅವರು ಈ ಬ್ರಹ್ಮಾಂಡವನ್ನ ಏನಂದ್ರು, ಡಾರ್ಕ್ ಮ್ಯಾಟರ್ ಅಂತ ಕರೆದ್ರು. ಏನಂದ್ರಿ, ಡಾರ್ಕ್ ಮ್ಯಾಟರ್. ನಿಮ್ಗೆ ಇಂಗ್ಲಿಷ್ ನಾಗ ಹಿಂಗ ಸಿಗ್ತದ ಪದಗಳು, ಓಕೆನಾ. ಡಾರ್ಕ್ ಮ್ಯಾಟರ್ ಕನ್ನಡದಾಗ ಏನೋ ಕಪ್ಪು ಪದ ಅದು ಇದು ಸಿಗಬಹುದು, ಬಟ್ ಡಾರ್ಕ್ ಮ್ಯಾಟರ್ ಅನ್ನೋದು ಸ್ಟ್ಯಾಂಡರ್ಡ್ ವರ್ಡ್. ಹಲವಾರು ಕನ್ನಡ ಬುಕ್ಗಳಲ್ಲೂ ಕೂಡ ಡಾರ್ಕ್ ಮ್ಯಾಟರ್ ಅಂತಾನೆ ಮೆನ್ಷನ್ ಮಾಡ್ತಾರೆ, ಓಕೆನಾ. ಸೊ ಹೆಂಗಂದ್ರ ಕೆಲವೊಂದೊಂದು ಜಿಯೋಗ್ರಫಿ ಪದಗಳು, ಕೆಲವೊಂದೊಂದು ಸೈನ್ಸ್ ಪದಗಳು, ಕೆಲವೊಂದೊಂದು ಮೆಡಿಕಲ್ ಪದಗಳು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ, ಓಕೆನಾ. ನೋಡ್, ಹಾಗಾದ್ರೆ ಸ್ಮಿತ್ ಅವ್ರ ಪ್ರಕಾರ ಇಡೀ ಬ್ರಹ್ಮಾಂಡವು ಧೂಳು ಮತ್ತು ಅನಿಲಗಳಿಂದ ತುಂಬಿಕೊಂಡಿತ್ತು. ಸೊ ಇದಕ್ಕೆ ಯಾವುದೇ ರೀತಿಯ ಏನಿರ್ಲಿಲ್ಲ, ಶೇಪು ಸೈಜು ಇರಲಿಲ್ಲ. ವಿಶಾಲವಾಗಿ ಇಡೀ ಬ್ರಹ್ಮಾಂಡದ ತುಂಬ ಏನಾಗಿದೆ, ಸೊ ಡಾರ್ಕ್ ಮ್ಯಾಟರ್ಗಳು ತುಂಬಿದೆ. ಧೂಳು ಮತ್ತು ಅನಿಲ ಕಣಗಳಿಂದ ಹಲವಾರು ಗ್ಯಾಸಸ್ ನಿಂದ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಇದೇ ಡಾರ್ಕ್ ಮ್ಯಾಟರ್ ಅಲ್ಲಿ, ಸೊ ನೋಡಿ ಇದೇ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಇಷ್ಟೊತ್ತು ಯಾಕೆ ಹೇಳ್ತಿದ್ರಿ ಸರ್, ಇದ್ರ ಮೇಲೆ ಕ್ವಶನ್ ಸರ್ ಅರೈಸ್ ಆಗ್ತಾವೆ ಅಂತ ಅನ್ಬೇಡ್ರಿ. ಸೊ 1994 UPSC ಪ್ರಿಲಿಮ್ಸ್ ಕ್ವಶನ್ಸ್ ಅಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಅರೈಸ್ ಆಗಿದೆ, ಓಕೆನಾ. ಸೊ ಮೈನ್ಸ್ ಅಲ್ಲೂ ಕೇಳ್ಬೋದು ಅಥವಾ ಪ್ರಿಲಿಮ್ಸ್ ಅಲ್ಲೂ ಕೇಳ್ಬೋದು, ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ಓಕೆನಾ. ಏನ್ ಕ್ವಶನ್ ಅರೈಸ್ ಆಗಿತ್ತು ಅಂತ ಹೇಳ್ತೇನೆ, ಓಕೆನಾ. ಈ ಡಾರ್ಕ್ ಮ್ಯಾಟರ್ ಅಲ್ಲಿ, ಸೊ ಇದೇ ಡಾರ್ಕ್ ಮ್ಯಾಟರ್ ಗಳಲ್ಲಿ ಹಲವಾರು ನಕ್ಷತ್ರಗಳಿದಾವೆ, ಗ್ಯಾಲಕ್ಸಿಸ್ ಗಳಿದಾವೆ. ಇದರಲ್ಲೇ ಎಷ್ಟು ಬಿಲಿಯನ್ ಟ್ರಿಲಿಯನ್ ಗಳಷ್ಟು ಗ್ಯಾಲಕ್ಸಿಸ್ ಗಳ ಗುಂಪಿಗೆ, ನಮ್ಮದು ಒಂದೇ ಗ್ಯಾಲಕ್ಸಿ ಅಲ್ಲ, ಹಲವಾರು ಗ್ಯಾಲಕ್ಸಿಸ್ ಗಳಿದಾವೆ ಅಂತ ಹೇಳ್ತಾರೆ. ಯಾರು, ನಮ್ಮ ಮುಂದಿನ ಸ್ಮಿತ್ ಅವರು. ಸೊ ಹಾಗಾದ್ರೆ ಈ ಗ್ಯಾಲಕ್ಸಿಸ್ ಅಂಡರ್ ಅಲ್ಲಿ ಏನಾಗಿದೆ, ಸೊ ಗ್ಯಾಲಕ್ಸಿಸ್ ಗಳು, ಈ ಡಾರ್ಕ್ ಮ್ಯಾಟರ್ ಅಂಡರ್ ಅಲ್ಲಿ ಏನಿದೆ, ಗ್ಯಾಲಕ್ಸಿಸ್ ಗಳಿದಾವೆ. ಈ ಡಾರ್ಕ್ ಮ್ಯಾಟರ್ ಅಂಡರ್ ಗಳಲ್ಲಿ ಏನಿದಾವೆ, ಗ್ಯಾಲಕ್ಸಿಸ್ ಗಳಿದಾವೆ. ಇವೆಲ್ಲ ನಮ್ಮ ಗ್ಯಾಲಕ್ಸಿಸ್ ಗಳು. ಸೊ ಈ ನಮ್ಮದು ಒಂದು, ನಮ್ಮ ಗ್ಯಾಲಕ್ಸಿ ಇದು ಒಂದು ಯಾವ್ದೋ ಒಂದು ಗ್ಯಾಲಕ್ಸಿ ಇದೆ. ಆ ಗ್ಯಾಲಕ್ಸಿಯಲ್ಲಿ, ಆ ಗ್ಯಾಲಕ್ಸಿಗೆ ಒಂದು ಕೇಂದ್ರ ಇದೆ, ಹೌದಾ, ಒಂದು ಸೆಂಟರ್ ಇದೆ. ಇದನ್ನ ನಾವೇನಂತ ಕರೆದ್ವಿ, ಗ್ಯಾಲಕ್ಸಿಸ್ ಅಂತ ಕರೆದ್ರು. ಈ ಗ್ಯಾಲಕ್ಸಿ ಇದೆಯಲ್ಲ, ಹಾಗಾದ್ರೆ ನಮ್ಮದು ಒಂದು ಉದಾಹರಣೆ, ನಮ್ಮ ಗ್ಯಾಲಕ್ಸಿ ಯಾವ್ದ್ರೆ, ನಮ್ಮ ಗ್ಯಾಲಕ್ಸಿ ಹೆಸರೇನು, ಸೊ ನಮ್ಮ ಗ್ಯಾಲಕ್ಸಿ ಹೆಸರು ಹಾಲು ಆದಿ, ಮಿಲ್ಕಿ ವೇ, ಹೌದಾ, ಮಂದಾಕಿನಿ, ಏನೇನೋ ಅಂತೀವಿ, ಓಕೆನಾ. ಮಿಲ್ಕಿ ವೇ, ಹಾಲು ಆದಿ, ಇದು ನಮ್ದು ಆಕಾಶ ಗಂಗೆ, ಇವೆಲ್ಲ ನಮ್ದೇ, ನಮ್ಮ ಗ್ಯಾಲಕ್ಸಿಗೆ ಹೆಸರು. ಸೊ ಹಾಗಾದ್ರೆ ಇದು ನಮ್ಮ ಗ್ಯಾಲಕ್ಸಿ ಅನ್ನೋದಾದ್ರೆ, ಗ್ಯಾಲಕ್ಸಿಯ ಸುತ್ತಮುತ್ತ ಧೂಳಿನ ಕಣಗಳು ಸುತ್ತಾ ಇದಾವೆ. ಆ ಧೂಳಿನ ಕಣಗಳದ್ದು ಒಂದು ಕಕ್ಷೆ ರೆಡಿ ಆಗ್ತಾ ಇದೆ. ಇದನ್ನ ನಾವೇನಂದ್ವಿ, ಇದು ಒಂಥರ ರೌಂಡ್ ಆಗಿ ಡಿಸ್ಕ್ ಫಾರ್ಮೇಶನ್ಸ್ ಅಲ್ಲಿ ಗ್ಯಾಲಕ್ಸಿಯ ಗುರುತ್ವಾಕರ್ಷಣ ಬಲದಿಂದ ಹಿಡಿದಿಟ್ಟು ತನ್ನ ಸುತ್ತಮುತ್ತ ಸುತ್ತಿಸ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಯಾರು, ನಮ್ಮ ಸ್ಮಿತ್ ಅವರು. ತದನಂತರ ಹೇಳ್ತಾರೆ, ಇದೇ ಗ್ಯಾಲಕ್ಸಿಯ ಕಕ್ಷೆ ಒಳಗಡೆ ಯಾವುದೋ ಒಂದು ಮೂಲೆಯಲ್ಲಿ ಸೂರ್ಯ ಇದ್ದಾನೆ. ಯಾರು ಹೇಳ್ತಾರೆ, ಸ್ಮಿತ್ ಅವರು. ಯಾವುದೋ ಒಂದು ಮೂಲೆಯಲ್ಲಿ ಸೂರ್ಯ ಇದ್ದಾನೆ. ಇವರು ಏನ್ ಹೇಳ್ತಾರೆ ನೋಡಿ, ಇಷ್ಟೊತ್ತು ಎಲ್ಲಾ ಸೈಂಟಿಸ್ಟ್ಗಳು ಸೂರ್ಯ ನಿಂತಲ್ಲೇ ನಿಂತಿದ್ದ, ಪ್ರೋಟೋಸನ್ ಆಗಿ ಸೂರ್ಯ ಸ್ಟೇಷನರಿಯಾಗಿ ನಿಂತಿದ್ದ, ಸುಮ್ಮನೆ ನಿಂತಿದ್ದ, ಕೆಲಸ ಇರ್ಲಾರ್ದ ನಿಂತಿದ್ದ. ಬೇಕಿದ್ದವ್ರು ಬರ್ತಿದ್ರು, ಸಾಕಾದವ್ರು ಹೊಕ್ಕಿದ್ರು, 9 ಗ್ರಹಗಳು ತನ್ನಷ್ಟಕ್ಕೆ ತಾನಾದವು ಅಂತ ಹೆಂಗ್ ಹೇಳ್ತಿದ್ರು, ಇವರು ವಿಚಿತ್ರವಾಗಿ ಹೇಳ್ತಾರೆ. ಸೊ ಎಲ್ಲಿ ಈ ಗ್ಯಾಲಕ್ಸಿಗಳ ಕೇಂದ್ರ ಏನಿದೆಯೋ, ಗ್ಯಾಲಕ್ಸಿಗಳ ಒಂದು ಫಾರ್ಮೇಟ್ ಇದೆಯೋ, ಈ ಗ್ಯಾಲಕ್ಸಿಗಳ ಫಾರ್ಮೇಟ್ ಸುತ್ತ ಹಲವಾರು ಬಿಲಿಯನ್ ಟ್ರಿಲಿಯನ್ ನಕ್ಷತ್ರಗಳಿದಾವೆ. ಆ ನಕ್ಷತ್ರಗಳಲ್ಲಿ ಒಂದು ನಮ್ಮ ಸೂರ್ಯ ಒಂದಿದೆ. ಆ ಸೂರ್ಯನು ಕೂಡ ತನ್ನ ಗುರುತ್ವಾಕರ್ಷಣ ಬಲದಿಂದ ಕೆಲವೊಂದಿಷ್ಟು ಅಣುಕಣುಗಳನ್ನ ಸುತ್ತಮುತ್ತ ಇಟ್ಟುಕೊಂಡಿದ್ದಾನೆ. ಆ ಸೂರ್ಯನು ಕೂಡ ತಿರುಗ್ತಾನೆ, ಸೂರ್ಯ ನಿಂದ್ರಲ್ಲ, ಸೂರ್ಯನೂ ಕೂಡ ಗ್ಯಾಲಕ್ಸಿಗಳ ಸುತ್ತಾನೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ಸೂರ್ಯನ ಸುತ್ತ ತನ್ನ ಕಕ್ಷೆಗೆ ಒಳಪಟ್ಟು, ಸೂರ್ಯನ ಗುರುತ್ವಾಕರ್ಷಣ ಬಲದ ಕಕ್ಷೆಗೆ ಒಳಪಟ್ಟು ಒಂದಿಷ್ಟು ಧೂಳಿನ ಕಣಗಳನ್ನ ಒಳಪಟ್ಟಿದ್ದಾನೆ. ಒಂದಿಷ್ಟು ಹೆವಿ ಪಾರ್ಟಿಕಲ್ಗಳನ್ನ, ಭಾರವಾದ ವಸ್ತುಗಳನ್ನ ತನ್ನ ಕಕ್ಷೆಯಲ್ಲಿ ಹಿಡಿದಿಟ್ಟಿದ್ದಾನೆ. ಅವುಗಳೇ ಪ್ಲಾನೆಟ್ಗಳು ಅಂತ ಕರೆದ್ರು. ಪ್ಲಾನೆಟ್ಗಳು ಅಂದ್ರೆ ಗ್ರಹಗಳು ಅಂತ ಕರೆದ್ರು. ಸೊ ಇವುಗಳು ಗ್ರಹಗಳಾದವು. ಈ ಗ್ರಹಗಳ ಸುತ್ತಮುತ್ತ ಸಣ್ಣ ಪುಟ್ಟ ಇದ್ದಿದ್ದು ಉಪಗ್ರಹಗಳು ಅಂತ ಹೇಳಿದ್ರು, ಉಪಗ್ರಹಗಳು. ಸೊ ಇವೆಲ್ಲಗಳಿಗೂ ಮೇಲೆ ಯಾವ್ದಪ್ಪ, ಗ್ಯಾಲಕ್ಸಿಸ್ ಅಂತ ಕರೆದ್ರು, ಹೌದಾ. ಸೊ ಇಲ್ಲಿಗೆ ಶುರು ಆಯ್ತು. ಒಂದು ಕ್ವಶನ್ ಆಗಿತ್ತು UPSC ನಾಟ್ ಓನ್ಲಿ ದ ಸಿಂಗಲ್ ಸ್ಟಾರ್, ನಮ್ದು ಒಂದೇ ಇಲ್ಲ, ಇಲ್ಲಿ ಬಿಲಿಯನ್ ಟ್ರಿಲಿಯನ್ ಗಳಷ್ಟು ಬೇರೆ ಬೇರೆ ಸ್ಟಾರ್ಗಳಿದಾವ. ನಮ್ಮ ಹಾಲು ಹಾದಿಯಲ್ಲೇ ಎಷ್ಟೋ ನಕ್ಷತ್ರಗಳಿದಾವ. ಅದನ್ನ ಮುಂದಿನ ಕಾನ್ಸೆಪ್ಟ್ ಗಳಲ್ಲಿ ಹೇಳ್ತಾ ಬರ್ತೀನಿ, ಓಕೆ. ಸೊ ಮೊದಲು ಮೇಲ್ಮೇಲ್ ಕಾನ್ಸೆಪ್ಟ್ ನ ತಿಳ್ಕೊಳ್ಳಿ. ಸೊ ಹಾಗಾದ್ರೆ ಸೊ ಏನಾಯ್ತು, ಉಪಗ್ರಹಗಳಾದವು, ಇಲ್ಲಿ ಗ್ರಹಗಳಾದವು, ಗ್ಯಾಲಕ್ಸಿಸ್ ಫಾರ್ಮೇಶನ್ಸ್ ಆಯ್ತು. ಸೊ UPSC 1994 ಕ್ವಶನ್ಸ್ ಅಲ್ಲಿ, 1994 UPSC ಪ್ರಿಲಿಮ್ಸ್ ಕ್ವಶನ್ ಅಲ್ಲಿ ಏನ್ ಕೇಳಿತಪ್ಪ ಅಂದ್ರೆ, ಸೊ ಇದೇ ಕಾನ್ಸೆಪ್ಟ್ ಇಷ್ಟೇ.
ಸೊ ಆದ್ರೆ ಕ್ವಶನ್ ಏನಾದ್ರು ಇದಾಗಿತ್ತಪ್ಪ ಅಂದ್ರೆ, ನೀವು ಒಂದು ಗ್ಯಾಲಕ್ಸಿಯ ಕೇಂದ್ರ ಬಿಂದುವನ್ನು ಇಟ್ಟುಕೊಂಡು ನಮ್ಮ ಗ್ಯಾಲಕ್ಸಿಯ ಸುತ್ತ ನಮ್ಮ ಸೂರ್ಯ ಸುತ್ತತೆ ಅನ್ನೋದಾದ್ರೆ, ಹಾಗಾದ್ರೆ ಎಷ್ಟು ವರ್ಷಗಳು ಬೇಕು ನಮ್ಮ ಸೂರ್ಯ ಈ ಗ್ಯಾಲಕ್ಸಿನ ಸುತ್ತಲಿಕ್ಕೆ ಅಂತ ಕ್ವಶನ್ ಆಗಿತ್ತು. ಸೊ ಹಾಗಾದ್ರೆ ನೋಡಿ, ಇಸ್ವಿನ ನೆನಪಿಡಿ, ಇಸ್ವಿ ಅಂತ ನೋಡಿ, ಎಷ್ಟು ವರ್ಷಗಳ ಆಗ್ತದೆ ಅನ್ನೋದನ್ನ ನೆನಪಿಡಿ. ಒಂದು ಗಡಿಯಾರದ ಮುಳ್ಳು, ಸೊ ಒಂದು ಗಡಿಯಾರದ ಮುಳ್ಳು ತನ್ನ ರೌಂಡ್ ಒಂದು ಸರ್ಕಲ್ ಹಾಕ್ಲಿಕ್ಕೆ ಎಷ್ಟು ತಾಸು ತಗೊಳ್ತದ್ರಿ? ಸೊ ಒಂದು ಗಡಿಯಾರದ ಒಂದು ತಾಸಿನ ಮುಳ್ಳು ತನ್ನ ವೃತ್ತವನ್ನು ಸುತ್ತ ಹಾಕ್ಲಿಕ್ಕೆ 24 ಗಂಟೆಗಳು ತಗತ್ತದೆ. 24 ಗಂಟೆಗಳು ಒಂದು ವರ್ಷ ಆಗ್ಲಿಕ್ಕೆ 365 ದಿನಗಳು ತಗತ್ತದೆ. ಸೊ ತದನಂತರ 366 ದಿನಗಳು ಸೊ ಹಿಂಗೆ ಸುತ್ತ ಹೋಗ್ತದೆ. ಸೊ ಇದೇ ಮುಂದೆ ಈ ಸೂರ್ಯ ಆದವನು ಇದನ್ನ ಸುತ್ತ ಹಾಕ್ಲಿಕ್ಕೆ, ಗ್ಯಾಲಕ್ಸಿಸ್ನ ಸುತ್ತ ಹಾಕ್ಲಿಕ್ಕೆ ಸೊ ಬರೋಬ್ಬರಿ 1 ಕಾಸ್ಮಿಕ್ ಇಯರ್ ತಗೊಳ್ತಾನೆ. ಸೊ ನೋಡಿ, ಬರೋಬ್ಬರಿ 1 ಕಾಸ್ಮಿಕ್ ಅಂತ ಏನ್ ಹೇಳಿದ್ನಲ್ಲ, ಎಷ್ಟೋ ಜನರಿಗೆ ಕಾಸ್ಮಿಕ್ ಇಯರ್ ಅಂದ್ರೇನೆ ಗೊತ್ತಿಲ್ಲ. ಹೌದಾ? ಈ ಕಾಸ್ಮಿಕ್ ಇಯರ್ ನ ಇನ್ನೊಂದ್ ತರ ಏನಂತೀವಿ, ಗ್ಯಾಲಕ್ಟಿಕ್ ಇಯರ್ ಅಂತ ಕರಿತೀವಿ. ಗ್ಯಾಲಕ್ಟಿಕ್ ಇಯರ್. ಸೊ ಹೌದಾ, ಗ್ಯಾಲಕ್ಟಿಕ್ ಇಯರ್, GALACTIC, ಓಕೆನಾ, ಗ್ಯಾಲಕ್ಟಿಕ್ ಇಯರ್ ಅಂತ ಕರಿತೀವಿ. ಹಾಗಾದ್ರೆ 1 ಕಾಸ್ಮಿಕ್ ಇಯರ್ ಈಸ್ ಈಕ್ವಲ್ ಟು 2 to 5 ಮಿಲಿಯನ್ ಇಯರ್ಸ್. 1 ಕಾಸ್ಮಿಕ್ ಇಯರ್ ಈಸ್ ಈಕ್ವಲ್ ಟು 2 to 5 ಮಿಲಿಯನ್ ಇಯರ್ಸ್. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ಹಾಗಾದ್ರೆ 1 ಮಿಲಿಯನ್ ಅಂದ್ರೆ ಎಷ್ಟು ಅಂತ ನೀವೇ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಓಕೆನಾ, ಸೊ ಇದು ನಮ್ಮ ಯಾರ್ದು, ನಮ್ಮ ಸ್ಮಿತ್ ಅವ್ರದ್ದು ಥಿಯರಿ ಆಯ್ತು. ಇಲ್ಲಿಗೆ ಇವ್ರ ಕಾನ್ಸೆಪ್ಟ್ ಹೆಂಗಿತ್ತು. ಹಾಗಾದ್ರೆ ಈಗ ಬ್ರಹ್ಮಾಂಡದಲ್ಲಿ ಏನಾಯ್ತು, ಡಾರ್ಕ್ ಮ್ಯಾಟರ್ ಇತ್ತು, ಇದು ಇತ್ತು, ಎಲ್ಲಾನು ಆಯ್ತು, ಗ್ರಹಗಳದು, ಪ್ಲಾನೆಟ್ಗಳದು, ಉಪಗ್ರಹಗಳದು, ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಬಿಗ್ ಬ್ಯಾಂಗ್ ಥಿಯರಿ ಬಂತಲ್ಲ, ಮುಂದೆ ಬಿಗ್ ಬ್ಯಾಂಗ್ ಥಿಯರಿ ಬರ್ತಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಇಲ್ಲೇ ಒಬ್ರು ಇದೇ ಟೈಮಿಗೆ ಇಲ್ಲಿ ಸ್ಮಿತ್ ಅವರು 1946 ಸರ್ಚ್ ಮಾಡ್ತಾ ಇದ್ರೆ, ಅಲ್ಲಿ ಇನ್ನೊಬ್ರು 1920 ಅಡ್ವಿನ್ ಹಬ್ಬಲ್ ಅಂತ ಒಬ್ರಿದ್ರು. ಆ ಅಡ್ವಿನ್ ಹಬ್ಬಲ್ ಅವರು ಏನು ಈ ಬ್ರಹ್ಮಾಂಡದ ಬಗ್ಗೆ ಅವರು ಏನಾದ್ರು ವಿಶೇಷವಾಗಿ ಥಿಯರಿನ ಕೊಡಬೇಕು ಅಂತ ಸರ್ಚ್ ಮಾಡುವಾಗ ಅವ್ರಿಗೆ ಗೊತ್ತಾಗ್ತದೆ, ಈ ಗ್ಯಾಲಕ್ಸಿಸ್ಗಳು ಎಕ್ಸ್ಪ್ಯಾಂಡ್ ಆಗ್ತಾ ಇದಾವೆ, ಬ್ರಹ್ಮಾಂಡ ದೊಡ್ಡದಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಂಗಾದಾಗ ಈ ಥಿಯರಿನ ಇಲ್ಲೇ ನಿಂದಿರಿಸ್ತಾರೆ. ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತೆ ಅಂತ ಕೇಳೋಣ ಅಂತ ರಿಸರ್ಚ್ ಮಾಡ್ತಾರೆ. ನೋಡಿ, ಮೊದಲು ಪ್ಲಾನೆಟೇಶಿಯಲ್ ಹೈಪೋಥೆಸಿಸ್ ಥಿಯರಿನೇ ಕರೆಕ್ಟ್ ಅಂದ್ರು. ತದನಂತರ ಸಾರಿ ಸೀನ್ ಬಂದೈತೆ, ಬರ್ಲಿಲ್ಲ. ಪ್ಲಾನೆಟೇಶಿಯಲ್ ಥಿಯರಿನೇ ಕರೆಕ್ಟ್ ಅಂದ್ರು. ತದನಂತರ ಜೀನ್ ಅಂಡ್ ಜಾಫ್ರೀಸ್ ಕರೆಕ್ಟ್ ಅಂದ್ರು. ಆಮೇಲೆ ರಸಲ್ ಅಂದ್ರು, ಆಮೇಲೆ ಹೋಲ್ಸ್ ಅಂದ್ರು, ಆಮೇಲೆ ಸ್ಮಿತ್ ಅಂದ್ರು. ಇವಾಗ ಬಿಗ್ ಬ್ಯಾಂಗ್ ಥಿಯರಿಗೆ ಬಂದಿದ್ದಾರೆ. ಹಾಗಾದ್ರೆ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತೆ ಅಂತ ನೋಡೋಣ. ಓಕೆನಾ, ಅಳ್ಕಸ್ಲಾ? ಸ್ಕ್ರೀನ್ ಶಾಟ್ ಆದ್ರೂ ಹೊಡೆದಿಟ್ಕೊಳ್ಳಿ. ಸೊ ನೋಟ್ಸ್ ಆದ್ರೂ ಬರ್ದಿಟ್ಕೊಳ್ಳಿ. ಓಕೆ, ರೆಕಾರ್ಡ್ ಆಗ್ತಿದ್ಯಾ ಒಂದ್ಸರಿ ಚೆಕ್ ಮಾಡ್ತೀನಿ. ನಿನ್ನೆ ಹಿಂಗೆ 45 ನಿಮಿಷ ಎಕ್ಸ್ಟ್ರಾ ಕ್ಲಾಸ್ ವೇಸ್ಟ್ ಆಗಿದೆ. ಓಕೆ, ಆಗ್ತಿದೆ. ಹಾಗಾದ್ರೆ ಗ್ಯಾಲಕ್ಸಿಸ್ ಗಳಲ್ಲಿ ಏನಾಗ್ತದೆ, ಸಾರಿ ಗ್ಯಾಲಕ್ಸಿಸ್ ಅಂತ ನೋಡಿ, ಬಿಗ್ ಬ್ಯಾಂಗ್ ಥಿಯರಿಲಿ ಏನಾಗ್ತದೆ. ಸೊ ಬಿಗ್ ಬ್ಯಾಂಗ್ ಥಿಯರಿ ನಾನು ಫಸ್ಟಿನಿಂದ ಹೇಳಿದ್ದೀನಿ, ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಜನ ಇದು ಸತ್ಯ ಅಂತ ಒಪ್ಕೊಂಡಿದ್ದಾರೆ. ನಾವು ಒಪ್ಕೊಂಡಿದೀವಿ, ನೀವು ಒಪ್ಕೊಂಡಿದ್ದೀರಿ, ನಮ್ ಕಲಿಸಿದ ಗುರುಗಳು ಒಪ್ಕೊಂಡಿದ್ದಾರೆ. ಮುಂದೆ ಅಪ್ಕಮಿಂಗ್ ಫ್ಯೂಚರ್ಸ್ ಅಲ್ಲಿ ಇದು ಹೋದ್ರೂ ಹೋಗ್ಬೋದು, ತಲೆ ಕೆಡಿಸ್ಕೋಬೇಡಿ. ನಾಳೆ ನಿಮ್ಮಲ್ಲಿ ಯಾರೋ ಒಬ್ರು ಓದಿ ವಿಚಿತ್ರವಾಗಿ ಏನಾದ್ರು ಕಾನ್ಸೆಪ್ಟ್ ಕೊಟ್ರೆ ನೀವೇ ಸೈಂಟಿಸ್ಟ್ ಆಗ್ಬೋದು, ಬಿಡಿ. ಸೊ ಹಾಗಾದ್ರೆ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತೆ ಅಂತ ನೋಡೋಣ. ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತಪ್ಪ ಅಂದ್ರೆ, ಅಡ್ವಿನ್ ಹಬ್ಬಲ್ ಅಂತ ಒಬ್ರು ಬರ್ತಾರೆ, ಸೈಂಟಿಸ್ಟ್. ಓಕೆ, ಅಡ್ವಿನ್ ಹಬ್ಬಲ್ ಅಂತ. ಈ ಅಡ್ವಿನ್ ಹಬ್ಬಲ್ ಅವರು 1920ರಲ್ಲಿ. ಸೊ ಹಾಗಾದ್ರೆ ಬಿಗ್ ಬ್ಯಾಂಗ್ ಥಿಯರಿಯ ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಗೋದು 1920ರಲ್ಲಿ, ಎಂಡ್ ಆಗೋದು 1972ರಲ್ಲಿ. ಯಾಕಂದ್ರೆ 1920ರಿಂದನೂ ರಿಸರ್ಚ್ ನಡೆದಿರ್ತದೆ. ಸಣ್ಣ ಪುಟ್ಟ ಏನೋ ಒಂದು ತಂದು ಕೊಟ್ಟು ಅದನ್ನ ಚೆಕ್ ಮಾಡ್ರಿ, ಇದು ಹಿಂಗಿದೆ ಅಂತ ಹೇಳಿದಾಗ ಎಷ್ಟೋ ಜನ ಅಕ್ಸೆಪ್ಟ್ ಮಾಡಲ್ಲ. ಮುಂದೆ ಅಪ್ಕಮಿಂಗ್ ಫ್ಯೂಚರ್ಸ್ ಅಲ್ಲಿ ಲಾಸ್ಟ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ 1972ರಲ್ಲಿ. ಸೊ ಹಾಗಾದ್ರೆ ಸೊ ಇಲ್ಲಿಂದ ಇಲ್ಲಿಗೆ ಜರ್ನಿ ಶುರು ಆಗ್ತದೆ. ಅಡ್ವಿನ್ ಹಬ್ಬಲ್ ಸೊ ಒಬ್ಬ ಸೈಂಟಿಸ್ಟ್ ಇರ್ತಾರೆ. ಸೊ ಇವರು ಮುಂದೇನ್ ಮಾಡ್ತಾರೆ, ಒಂದು ಈ ಬ್ರಹ್ಮಾಂಡದ ಬಗ್ಗೆ ರಿಸರ್ಚ್ ಮಾಡುವಾಗ ಒಂದು ಟೆಲಿಸ್ಕೋಪ್ ನ ರೆಡಿ ಮಾಡ್ತಾರೆ. ಹಿಂಗೆ ದೂರದರ್ಶನವನ್ನ ಹಿಂಗೆ ನೋಡ್ತೀವಲ್ಲ, ಬುರ್ರ ಅಂತ ನೋಡೋದನ್ನ ಇಂಥನ್ನ ಒಂದು ರೆಡಿ ಮಾಡ್ತಾರೆ. ಸೊ ಅಡ್ವಿನ್ ಹಬ್ಬಲ್ ಅವರು ಮೇಲ್ಗಡೆ ಬ್ರಹ್ಮಾಂಡವನ್ನ ನೋಡ್ಲಿಕ್ಕೆ ಒಂದು ಟೆಲಿಸ್ಕೋಪ್ ನ ರೆಡಿ ಮಾಡ್ತಾರೆ, ಟುಮುಕ್ ಅಂತ. ಓಕೆನಾ, ಹಾಗಾದ್ರೆ ಈ ಟೆಲಿಸ್ಕೋಪ್ ರೆಡಿ ಮಾಡಿದಾಗ ಸೊ ಈ ಟೆಲಿಸ್ಕೋಪಿಗೆ ಹೆಸರೇ ಅವ್ರದೇ ಇಡ್ತಾರೆ, ಅಡ್ವಿನ್ ಹಬ್ಬಲ್ ಟೆಲಿಸ್ಕೋಪ್ ಅಂತ. ಓಕೆನಾ, ಇದನ್ನ ಕೇಳಿರ್ತೀರ ನೀವು, ಹಬ್ಬಲ್ ಟೆಲಿಸ್ಕೋಪ್. ಇದನ್ನ ರೆಡಿ ಮಾಡ್ತಾರೆ. ಸೊ ಇದರ ಮುಖಾಂತರ ಅವರಿಗೆ ಗೊತ್ತಾಗುತ್ತೆ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ. ಏನಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇಲ್ಲಿದ್ದು ಇವತ್ತು ಹಿಂಗಿದ್ದು ನಾಳೆ ಹಿಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ ಅಂತ. ಸೊ ಹಾಗಾದ್ರೆ ಎಡ್ವಿನ್ ಹಬ್ಬಲ್ ಅವರಿಗೆ ಮುಂದೆ ಇವ್ರ ಜೊತೆಗೆ ಇನ್ನೊಬ್ರು ಸೈಂಟಿಸ್ಟ್ ಇರ್ತಾರೆ, ಜಾರ್ಜ್ ಲೀ ಮೈತ್ರೆ ಅಂತ ಹೇಳಿ, ಅವ್ರದ್ದು ಬರ್ತದೆ.
ಓಕೆನಾ. ಜಾರ್ಜ್ ಲಿ ಮೈಟ್ರಿ ಅಂತ ಹೇಳಿ, ಸೊ ಇವರೊಬ್ರು ಇರ್ತಾರೆ ಇವ್ರ ಜೊತೆಗೆ. ಸೊ ಹಾಗಾದ್ರೆ ಏನಾಗ್ತದೆ, ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತಿರಲ್ಲ, ಹೆಂಗಪ್ಪ ಅಂದಾಗ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಹೇಳ್ತಾರೆ. ಸೊ ಮೊದಲು ಒಂದು ಬಲೂನ್ ಅನ್ಕೊಳ್ಳಿ. ಸೊ ಈ ಬಲೂನು ಇದ್ರ ಮೇಲೆ, ಸಾರಿ ಬಲೂನ್ ಹಿಂಗಿರಲ್ಲ, ಓಕೆ ಇದೇ ನಮಗೆ ಈಗ ಬಲೂನ್. ಈ ಬಲೂನ್ ಅಲ್ಲಿ ಸೊ ನೀವೇನ್ ಮಾಡಿ, ಒಂದಿಷ್ಟು ಚುಕ್ಕೆಗಳನ್ನ ಇಡಿ. ಸೊ ಬಲೂನ್ ಮೇಲೆ ಒಂದಿಷ್ಟು ಮಾರ್ಕರ್ನ ಚುಕ್ಕೆಗಳಿಡಿ, ಏರ್ ಹೊಡೀರಿ. ಹೆಂಗೆ ಬ್ರಹ್ಮಾಂಡ ಹೆಂಗೆ ಏರ್ ತುಂಬ್ತಿರೋ ಬಲೂನ್ ದೊಡ್ಡದಾಗುತ್ತೆ. ಯಾವಾಗ ಬಲೂನ್ ದೊಡ್ಡದಾಗುತ್ತೋ ಬಲೂನ್ ಮೇಲೆ ಇಳಿಸಿದ ಚುಕ್ಕೆಗಳು ಕೂಡ ದೊಡ್ಡದಾಗುತ್ತೆ. ಇದು ಎಕ್ಸ್ಪೆರಿಮೆಂಟ್ ಅಲ್ಲಿ ಮುಖಾಂತರ ಹೇಳ್ತಾರೆ ಅಡ್ವಿನ್ ಹಬ್ಬಲ್ ಅವರು. ಮುಂದೆ ಇದೇ ಕಾನ್ಸೆಪ್ಟ್ ನ ಭಯಂಕರ ದೊಡ್ಡವಾಗಿ ಬೈದ್ರದ ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡು ನಮ್ಮ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದಾಗ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ. ಸೊ ಅಡ್ವಿನ್ ಹಬ್ಬಲ್ ಅವರು ಇಡೀ ಬ್ರಹ್ಮಾಂಡವನ್ನ ಒಂದು ಸಣ್ಣ ಟಿನಿ ಪಾರ್ಟಿಕಲ್ ಮುಖಾಂತರ ಇಡ್ತಾರೆ. ಇಲ್ಲಿಂದ ಶುರು ಅಡ್ವಿನ್ ಹಬ್ಬಲ್ ಅವರ ಬಿಗ್ ಬ್ಯಾಂಗ್ ಥಿಯರಿ. ಇದೆಲ್ಲ ಕಾನ್ಸೆಪ್ಟ್, ಇದೆಲ್ಲ ಕತೆ ಇವಾಗ ಶುರು ಆಗೋದು ಸೈನ್ಸ್. ಓಕೆನಾ. ಸೊ ಎಂಟೈರ್ ಬ್ರಹ್ಮಾಂಡ ಏನಾಗಿತ್ತು, ಒಂದು ಸಣ್ಣದಾದ ಒಂದು ಸಣ್ಣ ಟಿನಿ ಬಾಲ್, ಸ್ಮಾಲ್ ಪಾರ್ಟಿಕಲ್, ಒಂದು ಸಣ್ಣ ಕೇಂದ್ರ, ಒಂದು ಸಣ್ಣ ಬಿಂದುವಾಗಿ ಈ ಬ್ರಹ್ಮಾಂಡ, ಎಲ್ಲಾ ಬ್ರಹ್ಮಾಂಡನೂ ಇದ್ರೊಳಗೆ ಇತ್ತು ಅಂತ ಹೇಳ್ತಾರೆ. ನೋಡಿ, ಇಡೀ ಬ್ರಹ್ಮಾಂಡ, ಈ ಮನಿ, ಅಂತಸ್ತು, ಗಾಳಿ, ಗೋಪುರ, ಗಿಡ, ಬರ, ಎಲ್ಲ 9 ಗ್ರಹಗಳು ಎಲ್ಲವೂ ಇದ್ರಾಗ. ಹೌದಾ, ಜಗತ್ತು ಇಡೀ ಬ್ರಹ್ಮಾಂಡವೇ, ಸೂರ್ಯ ಚಂದ್ರ ಏನೇನು ಬರ್ತಾವೆ ಎಲ್ಲನೂ ಇದೇ ಒಂದ್ರದಾಗ ಇತ್ತು ಅಂತ ಹೇಳ್ತಾರೆ. ಯಾರು? ಅಡ್ವಿನ್ ಹಬ್ಬಲ್ ಅವರು. ಸೊ ಎಷ್ಟು ವರ್ಷಗಳ ಹಿಂದೆ ಇದು ಒಂದು ಸ್ಮಾಲ್ ಟಿನಿ ಪಾರ್ಟಿಕಲ್, ಸ್ಮಾಲ್ ಬಾಲ್ ಆಗಿತ್ತು. ಇದು ಏನಾಗಿತ್ತು, ಅತ್ಯಂತ ಹೈಯೆಸ್ಟ್ ಇನ್ಫಿನಿಟಿ ಟೆಂಪರೇಚರ್, ಅನ್ಬಿಲಿಯಬಲ್ ಟೆಂಪರೇಚರ್. ಎಷ್ಟು ಒತ್ತಡದಲ್ಲಿತ್ತು, ಎಷ್ಟು ಹೀಟ್ ಅಲ್ಲಿತ್ತು, ಎಷ್ಟು ಟೆಂಪರೇಚರ್ ಅಲ್ಲಿತ್ತು, ಎಷ್ಟರ ಮಟ್ಟಿಗೆ ಡೆನ್ಸಿಟಿ ಇತ್ತು, ಯಾವುದನ್ನು ಕೂಡ ಪರಿಗಣಿಸ್ಲಿಕ್ಕೆ ಆಗದೇ ಇರುವಷ್ಟು ದೊಡ್ಡ ಮಟ್ಟದಲ್ಲಿ ಈ ಸ್ಮಾಲ್ ಟಿನಿ ಬಾಲ್ ಇತ್ತು. ಇಲ್ಲಿ ಐತೆ ಟಿನಿ ಬಾಲ್ ಕಾಣಿಸ್ತೈತಿ. ಓಕೆನಾ, ಆ ಸ್ಮಾಲ್ ಟಿನಿ ಬಾಲ್ ಆಗಿತ್ತು. ಸೊ ಮುಂದೆ ಏನಾಗುತ್ತೆ, 13.7 ಬಿಲಿಯನ್ ಇಯರ್ಸ್ ಹಿಂದೆ ನೋಡಿ, ಸ್ಟ್ಯಾಂಡರ್ಡ್ NCERT ಇದೆ, NCERT ಸೈನ್ಸ್ ಬುಕ್ ಅಲ್ಲಿ ಇದೆ, ಜಿಯೋಗ್ರಫಿ ಬುಕ್ ಅಲ್ಲಿ ಇದೆ, ನೋಡ್ಕೊಳ್ಬೇಕಿದ್ರೆ. ಸೊ 13.7 ಬಿಲಿಯನ್ ಇಯರ್ಸ್ ವರ್ಷಗಳ ಹಿಂದೆ ಇದು ಸ್ಫೋಟ ಆಗುತ್ತೆ, ಡೂಮ್ ಅಂತ ಸ್ಫೋಟ ಆಗುತ್ತೆ. ಇನ್ಫಿನಿಟಿ ಟೆಂಪರೇಚರ್ ಇಂದ ಸ್ಫೋಟ ಆಗುತ್ತೆ. ಏನೋ ಒಂದು ಸಣ್ಣ ಟಿನಿ ಪಾರ್ಟಿಕಲ್ ಆದಂತ ಒಂದು ಸಣ್ಣ ಬಾಲು ಸ್ಫೋಟ ಆಗುತ್ತೆ. ಗೊತ್ತಾಯ್ತಾ? ಓಕೆ. ಸೊ ಯಾವಾಗ ಸ್ಫೋಟ ಆಗುತ್ತೋ, ಇನ್ಫಿನಿಟಿ ಟೆಂಪರೇಚರ್, ಅನ್ಬಿಲಿಯಬಲ್ ಟೆಂಪರೇಚರ್ ಆಗಿರ್ತಕ್ಕಂಥ ಒಬ್ಬ ಸ್ಮಾಲ್ ನೆಬುಲಾ, ಒಂದು ಸಣ್ಣ ಪಾಯಿಂಟ್, ಒಂದು ಸಣ್ಣ ಟಿನಿ ಬಾಲ್, ಒಂದು ಸಣ್ಣ ಬಿಂದು ಸ್ಫೋಟ ಆದಾಗ ಇಲ್ಲಿಂದ ಅನ್ಬಿಲಿಯಬಲ್ ಟೆಂಪರೇಚರ್ ಹೊರಗಡೆ ಆಗುತ್ತೆ. ಯಾವಾಗ ವಿತಿನ್ ಸೆಕೆಂಡ್ ಯಾವಾಗ ಅದು ಸ್ಫೋಟ ಆಗುತ್ತೋ ಅಲ್ಲಿಂದ ಶುರು ಆಗುತ್ತೆ ಟೈಮು. ಅಲ್ಲಿವರೆಗೂ ಬ್ರಹ್ಮಾಂಡದಲ್ಲಿ ಟೈಮೇ ಗೊತ್ತಿಲ್ಲ ಜನರಿಗೆ, ಏನಾಯ್ತು ಇಲ್ಲೋ, ಮನುಷ್ಯರು, ನಾಯಿ, ನರಿ, ಕುನ್ನಿ ಏನೂ ಇಲ್ಲ. ಯಾವಾಗ ಸ್ಫೋಟ ಆಗುತ್ತೋ ಇಲ್ಲಿಂದ ಶುರು ಆಗುತ್ತೆ ಟೈಮು, ಡೇಟ್. ಹೌದಾ? ಸೊ ಟೈಮು, ಡೇಟು ಇಲ್ಲಿಂದ ಶುರು ಆಗುತ್ತೆ. ಇದು ಎಕ್ಸ್ಪೋಸ್ ಆದ ವಿತಿನ್ 3 ಸೆಕೆಂಡ್ ಅಂಡರ್ ಅಲ್ಲಿ. ಓಕೆನಾ, 3 ಸೆಕೆಂಡ್ಗಳ ಒಳಗಡೆನೆ. ಸೊ 3 ಸೆಕೆಂಡ್ಗಳ ಒಳಗಡೆನೆ ಏನಾಗ್ತದೆ, ವಿತಿನ್ 3 ಸೆಕೆಂಡ್ ಒಳಗಡೆನೆ ಸೊ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಓಕೆನಾ. ಸೊ ವಿತಿನ್ 3 ಸೆಕೆಂಡ್ ಒಳಗಡೆನೆ 1,00,000ಕ್ಕಿಂತ ಹೆಚ್ಚು ಡಿಗ್ರಿ, 1,00,000ಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಯಾವಾಗ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೋ ಅಲ್ಲಿ ಅಣುಗಳು ಇರ್ತವೆ. ಎಂತಿಂತ ಅಣುಗಳಾಗಿರ್ತವೆ, ಅಲ್ಲಿ ಪ್ರೋಟಾನ್ಗಳಿರ್ತವೆ, ಅಲ್ಲಿ ನ್ಯೂಟ್ರಾನ್ಗಳಿರ್ತವೆ, ಅಲ್ಲಿ ಎಲೆಕ್ಟ್ರಾನ್ಗಳಿರ್ತವೆ. ಹೌದಾ? ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಗಳಿರ್ತವೆ. ವಿತಿನ್ 3 ಸೆಕೆಂಡ್ ಅಲ್ಲಿ ಎಕ್ಸ್ಪ್ಲೋಸ್ ಆದ ತಕ್ಷಣ ಅಣುಗಳು ಹೊರಗಡೆ ಬರ್ತವೆ. ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಗಳು ಹೊರಗಡೆ ಬರ್ತವೆ. ಪ್ರೋಟಾನು ಮತ್ತು ಎಲೆಕ್ಟ್ರಾನ್ಗಳು ಸೇರಿ ಪ್ರೋಟಾನು ಮತ್ತು ನ್ಯೂಟ್ರಾನ್ಗಳು ಸೇರಿ ನ್ಯೂಕ್ಲಿಯರ್ ನ ಫಾರ್ಮೇಶನ್ಸ್ ಮಾಡ್ತವೆ. ನ್ಯೂಕ್ಲಿಯಸ್ ನ ಫಾರ್ಮೇಶನ್ ಮಾಡ್ತದೆ. ಯಾವಾಗ ನ್ಯೂಕ್ಲಿಯಸ್ ನ ಫಾರ್ಮೇಶನ್ ಮಾಡ್ತದೆ, ಮುಂದೆ ಸ್ವಲ್ಪ ಒಂದು 0.0001 ಸೆಕೆಂಡ್ಗಳ ಆಸ್ಪಾಸ್ನಲ್ಲಿ ಎಲೆಕ್ಟ್ರಾನ್ ಪ್ಲಸ್ ಇದು ಜಂದು ಸೇರ್ಕತ್ತದೆ. ಸೊ ನ್ಯೂಕ್ಲಿಯರ್ ಜೊತೆಗೆ ಯಾವುದು ಎಲೆಕ್ಟ್ರಾನ್ ಸೇರ್ಕತ್ತದೆ. ಯಾವಾಗ ಎಲೆಕ್ಟ್ರಾನ್ ಸೇರ್ತದೋ ಆವಾಗ ಒಂದು ಕಂಪ್ಲೀಟ್ ಆಗಿ ಆಟಮ್ ನ ಶುರು ಮಾಡ್ತವೆ. ಒಂದು ಕಂಪ್ಲೀಟ್ ಆಗಿ ಒಂದು ಆಟಮ್ ಫಾರ್ಮೇಶನ್ ಆಗುತ್ತೆ. ಯಾವಾಗ ಕಂಪ್ಲೀಟ್ ಆಟಮ್ ಫಾರ್ಮೇಶನ್ ಆಗಿದ್ದು ಯಾವಾಗ, ವಿತಿನ್ 3 ಸೆಕೆಂಡ್ಸ್ ಅಲ್ಲಿ. ವಿತಿನ್ 3 ಸೆಕೆಂಡ್ಸ್ ಎಕ್ಸ್ಪೋಸ್ ಆದ ವಿತಿನ್ ಒಂದು 3 ಸೆಕೆಂಡ್ ಅಲ್ಲಿ ಏನಾಗಿತ್ತು, 1,00,000ಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಡಿಕ್ರೀಸ್ ಆಗಿತ್ತು.
ಹೌದಾ? ಗೊತ್ತಾಗ್ತಿದ್ಯಾ? 1,00,000ಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಆಯ್ತು, ಕಮ್ಮಿ ಆಯ್ತು. ಮುಂದೆ ಎಕ್ಸ್ಪೋಸ್ ಆದ ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪೋಸ್ ಆದ ತಕ್ಷಣ, ಎಕ್ಸ್ಪೋಸ್ ಅಂದ್ರೆ ಡಮ್ ಅಂದ ತಕ್ಷಣ, ಸ್ಫೋಟಕವಾದ ತಕ್ಷಣ, ಮುಂದೆ 3,00,000 ವರ್ಷಗಳ ನಂತರ, ಓಕೆನಾ, 3,00,000 ಇಯರ್ಸ್ ಆದ್ಮೇಲೆ, 3,00,000 ಇಯರ್ ಆದ್ಮೇಲೆ 4,500 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಮ್ಮಿ ಆಗುತ್ತೆ. NCERT ಡೈರೆಕ್ಟ್ ಆಗಿ ಮೆನ್ಷನ್ ಆಗಿದೆ. ಮುಂದೆ 3,00,000 ವರ್ಷಗಳಾದ್ಮೇಲೆ, ಸ್ಫೋಟ ಆದ 3,00,000 ವರ್ಷಗಳಾದ್ಮೇಲೆ ಏನಾಗ್ತದೆ, 4,500 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಯಾವಾಗ ಡಿಕ್ರೀಸ್ ಆಗುತ್ತೋ ಎಂಟೈರ್ ಬ್ರಹ್ಮಾಂಡ ಇದ್ರ ಒಳಗಡೆ ಸಣ್ಣ ಟಿನಿ ಪಾರ್ಟಿಕಲ್ ಅಲ್ಲಿ ಹೆಂಗ್ ಗುಂಪಾಗಿ ಒತ್ತಡದಿಂದ ಕುಡಿತು, ಸ್ಫೋಟ ಆದ ತಕ್ಷಣ ಛಿದ್ರವಾಯ್ತು. ಅಲ್ಲಿವರೆಗೂ ಏನು ಮಣ್ಣು ಕಾಣ್ತಿರ್ಲಿಲ್ಲ, ಧೂಳು 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 ಕಾರಣಗಳು, ಬ್ರಹ್ಮಾಂಡ ಪೂರ ಧೂಳಿನಿಂದ ತುಂಬಿತ್ತು. ಯಾವಾಗ ಎಕ್ಸ್ಪೋಸ್ ಆಯ್ತು, ಮುಂದೆ ಬರ್ತಾ ಬರ್ತಾ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಮಾಡ್ತು. ಅವಾಗ ಅಲ್ಲಿ ಪಾರದರ್ಶಕವಾಗ್ಲಿಕ್ಕೆ ಶುರು ಆಯ್ತು ಬ್ರಹ್ಮಾಂಡ. ಅವಾಗ ಏನಾಯ್ತು, ಲೈಟ್ ಆಗಿ ಕ್ಲಿಯರ್ ಕಾಣಾಗತ್ತ, ಸ್ವಲ್ಪ ಮದ್ದು ಕಾಣ್ಲಿಗತ್ತು. ಏನ್ ಕಾಣ್ಲಿಗತ್ರಿ ಅವಾಗ? ಸೊ ಬ್ರಹ್ಮಾಂಡ ಏನಾಯ್ತು, ಪಾರದರ್ಶಕವಾಗ್ಲಿಕ್ಕೆ ಶುರು ಆಯ್ತು. ಸೊ ಬ್ರಹ್ಮಾಂಡ ಏನಾಗ್ಲಿಗತ್ತು, ಪಾರದರ್ಶಕವಾಗ್ಲಿಗತ್ತು. ಮುಂದೆ ತದನಂತರ ಸೊ ಎಕ್ಸ್ಪ್ಲೋಸ್ ಆದ ನಂತರ ಪಾರದರ್ಶಕವಾಗ್ಲಿಕ್ಕೆ ಶುರು ಆಯ್ತು. ತದನಂತರ ಮುಂದೆ ಏನಾಗ್ತದ್ರೆ, ಅಪ್ಕಮಿಂಗ್ ಫ್ಯೂಚರ್ಸ್ ಅಲ್ಲಿ ಸೊ ಬರ್ತಾ 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 ತದನಂತರ ಇಲ್ಲಿಂದ ಫಾರ್ಮೇಶನ್ಸ್ ಆದ ನಕ್ಷ, ಮುಂದೆ ಗ್ಯಾಲಕ್ಸಿಸ್ಗಳ ಫಾರ್ಮೇಶನ್ಸ್. ಹಾಗಾದ್ರೆ ಇಲ್ಲಿ ಶುರು ಆಗಿದ್ದು ಅಟಮ್ಗಳ ಫಾರ್ಮೇಶನ್ ಆಯ್ತು. ಅಟಮ್ಗಳು ಹೈಡ್ರೋಜನ್, ಹೀಲಿಯಂ, ಲಿಥಿಯಂ ಫಾರ್ಮೇಶನ್ಸ್ ಆಗ್ಲಿಕ್ಕೆ ಶುರು ಆಯ್ತು. ಮುಂದೆ ಫ್ಯೂಚರ್ಸ್ ಅಲ್ಲಿ ನಕ್ಷತ್ರಗಳು ಫಾರ್ಮೇಶನ್ಸ್ ಆಗ್ಲಿಕ್ಕೆ ಶುರು ಆಯ್ತು. ಓಕೆನಾ? ಸೊ ಮುಂದೆ ಏನಾಗ್ತದ್ರೆ, ನಕ್ಷತ್ರಗಳ ಫಾರ್ಮೇಶನ್ ಶುರು ಆಯ್ತು. ಸೊ ಮುಂದೆ ಇಲ್ಲಿ ಯಾವಾಗ ಗ್ಯಾಲಕ್ಸಿಸ್ಗಳ ಫಾರ್ಮೇಶನ್ ಶುರು ಆಗ್ತದೆ, ಗ್ಯಾಲಕ್ಸಿಸ್ಗಳ ಫಾರ್ಮೇಶನ್ ಶುರು ಆಗ್ತದೆ, ಹಲವಾರು ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಸೂರ್ಯನ ನಕ್ಷತ್ರಗಳ ಗುಂಪುಗಳನ್ನ ಸೇರ್ಕೊಂಡು ಗುಂಪುಗಳ ಫಾರ್ಮೇಶನ್ ಆಗ್ತದೆ. ಯಾವಾಗ ಗುಂಪುಗಳು ಶುರು ಆಗ್ತದೋ, ಈ ಗುಂಪುಗಳಲ್ಲಿ ಅಲ್ಲಿ ಸ್ಟಾರ್ಗಳ ಫಾರ್ಮೇಶನ್, ನಕ್ಷತ್ರಗಳ ಹುಟ್ಟುಗಳಿಕೆ ಶುರು ಆಗ್ತದೋ, ಆ ನಕ್ಷತ್ರಗಳ ಒಳಗಡೆನೆ ಯಾವ್ದೋ ಒಂದು ದೊಡ್ಡ ಗ್ಯಾಲಕ್ಸಿ ಅನ್ಕೊಳ್ಳಿ. ಈ ಗ್ಯಾಲಕ್ಸಿ ಅಂಡರ್ ಅಲ್ಲಿ ನಮ್ಮ ಸೂರ್ಯ ಬರ್ತಾನೆ. ಈ ನಮ್ಮ ಸೂರ್ಯನಿಂದ ಇಲ್ಲೆಲ್ಲ ಅಲ್ಲಿ ಬೆಳಕುಗಳು ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಇಲ್ಲಿಂದ ಇಲ್ಲಿವರೆಗೂ ಬಂದು, ಸೊ ಫಸ್ಟ್ ಸ್ಫೋಟ ಆಯ್ತು, ಆಮೇಲೆ ಆಟಮ್ ಆಯ್ತು, ಆಟಮ್ ಇಂದ ಅಣು ಆಯ್ತು, ಟೆಂಪರೇಚರ್ ಪಾರದರ್ಶಕವಾಯ್ತು, ನಕ್ಷತ್ರಗಳು ಹುಟ್ಕೊಂತು, ನಕ್ಷತ್ರಗಳಿಂದ ಬ್ರಹ್ಮಾಂಡದಲ್ಲಿ ಲೈಟ್ ಆಗಿ ಬೆಳಕು ಕಾಣ್ಲಿಕ್ಕೆ ಶುರು ಆಯ್ತು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬೆಳಕೇ ಇರಲಿಲ್ಲ, ಬ್ರಹ್ಮಾಂಡದಲ್ಲಿ ಬರೀ ಕತ್ತಲಿತ್ತು ಅಂತ ಹೇಳ್ತಾರೆ ಯಾರು, ಬಿಗ್ ಬ್ಯಾಂಗ್ ನ ಅಡ್ವಿನ್ ಹಬ್ಬಲ್ ಅವರು. ತದನಂತರ ಇಲ್ಲಿ ಸೂರ್ಯ ಕಂಡ, ಅವಾಗ ಬೆಳಕು ಜಗತ್ತಿಗೆ ಪ್ರಕಾಶವಾಯ್ತು. ಯಾವಾಗ ಬ್ರಹ್ಮಾಂಡದಲ್ಲಿ ಬೆಳಕು ಬಂತೋ ಅಲ್ಲಿಂದ ಶುರು ಆಯ್ತು ಏಜು, ಇಲ್ಲಿಂದ ಇಲ್ಲಿವರೆಗೂ. ಹಾಗಾದ್ರೆ ಬ್ರಹ್ಮಾಂಡಕ್ಕೆ ನಕ್ಷತ್ರಗಳು ಇಂಟ್ರೊಡ್ಯೂಸ್ ಆಗಿದ್ದೆ 5-6 ಬಿಲಿಯನ್ ಇಯರ್ಸ್ ಗಳ ನಂತರ. ಸೊ ಸ್ಫೋಟಕವಾದ 5-6 ಬಿಲಿಯನ್ ವರ್ಷಗಳ ನಂತರ ನಕ್ಷತ್ರಗಳ ಫಾರ್ಮೇಶನ್ ಆದವು, ಸ್ಟಾರ್ಸ್ ಫಾರ್ಮೇಶನ್ ಆದವು. ಇಲ್ಲಿಂದ ಇಲ್ಲಿವರೆಗೂ ಈ ಬ್ರಹ್ಮಾಂಡ ಸ್ಫೋಟಕವಾದ 13.7 ಬಿಲಿಯನ್ ವರ್ಷಗಳಿಂದ ಹಿಡಿದು 5.6 ಬಿಲಿಯನ್ ವರ್ಷಗಳ ವರೆಗಿನ ನಡುವಿನ ಟೈಮ್ ಪೀರಿಯಡ್ ನಾವೇನಂತೀವಿ, ಡಾರ್ಕ್ ಏಜ್ ಅಂತ ಕರಿತೀವಿ. ಏನಂತೀವ್ರಿ? ಡಾರ್ಕ್ ಏಜ್ ಅಂತ ಕರಿತೀವಿ, ಕಪ್ಪು ಸಮಯ ಅಂತ ಕರಿತೀವಿ. ಕಪ್ಪು ಸಮಯ ಅಂತ ಡಾರ್ಕ್ ಏಜ್ ಅಂತ ಕರಿತೀವಿ. ತದನಂತರ ಇಲ್ಲಿ ಸ್ಟಾರ್ಗಳಾದವು, ಸೂರ್ಯ ಹುಡ್ದ, ಅಲ್ಲಿಂದ ಸೋಲಾರ್ ಸಿಸ್ಟಮ್ 9 ಗ್ರಹ ಹೆಂಗ್ ಫಾರ್ಮೇಶನ್ ಆಯ್ತು, ಗ್ಯಾಲಕ್ಸಿಸ್ಗಳು ಯಾವ. ಸೊ ನೋಡಿ ಹೆಂಗ್ ಎಕ್ಸ್ಪ್ಯಾಂಡ್ ಆಗುತ್ತೋ ಇದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇದ್ರೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಪಕ್ಕದಲ್ಲಿ ಇನ್ನೊಂದು ಗ್ಯಾಲಕ್ಸಿ ಇದೆ, ಯಾವುದು? ಆಂಡ್ರೋಮೆಟಾ. ನಮ್ಮ ಭೂಮಿಗೆ, ನಮ್ಮ ಹಾಲು ಹಾದಿಗೆ ಅತ್ಯಂತ ಸಮೀಪವಾದ ಬೇರೆ ಗ್ಯಾಲಕ್ಸಿ ಯಾವುದು? ಆಂಡ್ರೋಮೆಟಾ ಗ್ಯಾಲಕ್ಸಿ. ಹಾಗಾದ್ರೆ ಎಷ್ಟು ದೂರದಲ್ಲಿದೆ ಅದೆಲ್ಲವೂ ಆಮೇಲೆ ನೆಕ್ಸ್ಟ್ ಮುಂದಿನ ಕ್ಲಾಸಸ್ ನೋಡೋಣ. 2.26 ಲೈಟ್ ಇಯರ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಮುಂದಿನ ಕ್ಲಾಸಸ್ ಅಲ್ಲಿ ನೋಡೋಣ. ಸೊ ಹಾಗಾದ್ರೆ ಇಲ್ಲಿಂದ ಈ ಗ್ಯಾಲಕ್ಸಿಸ್ ವರೆಗೂ ತಂದುಬಿಟ್ಟಿದ್ದೀನಿ. ತದನಂತರ ಹಾಗಾದ್ರೆ ಮುಂದಿನ ಕ್ಲಾಸಸ್ ಅಲ್ಲಿ ಗ್ಯಾಲಕ್ಸಿಸ್ ಅಂದ್ರೆ ಏನು, ಸ್ಟಾರ್ಸ್ ಅಂದ್ರೆ ಏನು, 9 ಪ್ಲಾನೆಟ್ಸ್ ಗಳು ಯಾವ್ಯಾವು, ಉಪಗ್ರಹಗಳ ಇನ್ಫಾರ್ಮೇಶನ್ಸ್ ಆಯ್ತು, ಆ ನಕ್ಷತ್ರ ಪುಂಜ ಅಂದ್ರೆ ಏನು, ಹೌದಾ? ಸೊ ಇವೆಲ್ಲವೂ ಮುಂದಿನ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ. ಆಸ್ಟ್ರಾಯ್ಡ್ಸ್ ಅಂದ್ರೆ ಯಾವುದು, ಮೆಟರಾಯ್ಡ್ಸ್ ಅಂದ್ರೆ ಯಾವುದು, ಹೌದಾ? ಎಲ್ಲವೂ ಇಂಡೆಪ್ತ್ ಆಗಿ ಹೋಗ್ತಾ ಮುಂದಿನ ಕ್ಲಾಸಸ್ ಅಲ್ಲಿ ನೋಡೋಣ. ಏನಾದ್ರೂ ಡೌಟ್ ಇದೆಯಾ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ? ಏನಾದ್ರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ, ಓಕೆನಾ? ಏನೇ ಡೌಟ್ಸ್ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಣ್ಣದಾಗಿ ಲೈಕ್, ಒಂದು ಸಣ್ಣದಾಗಿ ಸಬ್ಸ್ಕ್ರೈಬ್, ಓಕೆನಾ? ಥ್ಯಾಂಕ್ ಯು ಒನ್ಸ್ ಅಗೇನ್. ಜೈ ಹಿಂದ್.